ಥ್ಯಾಂಕ್ ಯು ಗುರುಗಳೇ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇವರು ಖುಷಿಯಾಗಿ ಸಾಂಗ್ಸ್ ಹಾಡಿದಾಗ ಈ ವೇದಿಕೆಯ ಮೇಲೆ ರಂಗು ಬೆಳೆ ಕಳೆ ಎಲ್ಲ ಬಂದ್ಬಿಡುತ್ತೆ. ನಿಮ್ಗೇನ್ ಅನ್ಸ್ತಾ ಇದೆ ಈ ತರ ಖುಷಿಯಾಗಿ ಹಾಡ್ಬೇಕಾದ್ರೆ? ಸಂತೋಷ ಆಗ್ತದೆ. ಸಂತೋಷ ಅಲ್ವಾ? ಅದೇ ತಾನೇ ಬೇಕು. ಲವ್ಲಿ, ತುಂಬಾ ಚೆನ್ನಾಗಿತ್ತು, ಮುದ್ದಾಗಿತ್ತು. ಇದೇ ತರ ಹಾಡ್ತಾನೆ ಇರಿ ನಮಗೆ. ಯಾಕಂದ್ರೆ ಈ ಫಾಸ್ಟ್ ನಂಬರ್ಸ್ ಮತ್ತೆ ಈ ತರದ ಕಿಲ ಸಾಂಗ್ಸ್ ಹಾಡಿದಾಗ ನಿಜವಾಗ್ಲೂ ಮನ್ಸು ತುಂಬಾ ಹಗುರ ಆಗುತ್ತೆ. ಥ್ಯಾಂಕ್ ಯು ಗಾಡ್ ಬ್ಲೆಸ್. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಗುರುಗಳಿಗೆ. ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ಕಳೆದ ವಾರ ನಿಮ್ಮ ಒಂದು ಐಡಿಯಾ ಏನಿದೆ, ಇವರಿಬ್ಬರ ಕೈಲಿ ಸುಂಟ್ರಗಾಳಿ ಹಾಡಿಸ್ಬೇಕು ಅನ್ನೋ ಐಡಿಯಾ, ಇಡೀ ಕನ್ನಡಿಗರು, ಬರೀ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ, ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ತಮ್ಮ ಮೆಚ್ಚುಗೆಯನ್ನು ಕಳಿಸಿದ್ದಾರೆ. ಹಾಗೆ ನಿಮಗೆ ಥ್ಯಾಂಕ್ಸ್ ಅನ್ನ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಫಾರ್ ದಟ್ ವಿಡಿಯೋ. ಥ್ಯಾಂಕ್ ಯು ರತ್ನಮ್ಮ ಹಾಗೂ ಮಂಜಮ್ಮ. ಇಬ್ರು ಇವತ್ತು ಸೆಪರೇಟ್ ಸಿಂಗಲ್ ಆಗಿ ಒಂದೊಂದು ಫೋಟೋ ತಗ್ಸ್ಕೊಂಡ್ಬಿಡಿ, ಓಕೆನಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರ. ಆಮೇಲೆ ದೃಷ್ಟಿ ತಗ್ಸ್ಕೊಳ್ಳಿ ಇಬ್ರು, ಓಕೆ? ಸೂಪರ್. ಬರ್ಲಿ ಚಪ್ಪಾಳೆ ನಮ್ಮ ರತ್ನಮ್ಮ ಹಾಗೂ ಮಂಜಮ್ಮನ್ಗೆ. ಮೇಡಮ್ ಅವರೇ, ಆಮೇಲೆ ಚಿಕ್ಕ ವಿಷಯ, ರತ್ನಮ್ಮ ಹಾಗೂ ಮಂಜಮ್ಮ ಅವರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಇವತ್ತು ಬೆಳಗ್ಗೆ ಶೂಟಿಂಗ್ ಸೆಟ್ ಬಂದಿದ ತಕ್ಷಣ ನನಗೆ ಇವರಿಬ್ಬರು ಕಳಿಸಿದ್ದು ಪ್ರಸಾದನೇ ಸಿಕ್ಕಿದ್ದು. ಅವರು ಗುಡಿನಲ್ಲಿ ಅವ್ರ ಪೂಜೆ ಮಾಡಿಬಿಟ್ಟು ನನಗೆ ದೇವ್ರದೊಂದು ಕುಂಕುಮ ಕಳಿಸ್ಕೊಟ್ರು. ನಾನು ಅದು ಹೇಳೋದು ಮರ್ತೋಗ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ರತ್ನಮ್ಮ ಹಾಗೂ ಮಂಜಮ್ಮ ಅವರೇ. ಚೆನ್ನಾಗಿದೆ ಸರ್, ದೇವರ ಆಶೀರ್ವಾದ. ಥ್ಯಾಂಕ್ ಯು. ಅಲ್ಲ, ಎಂತ ಒಂದು ದೊಡ್ಡ ವಿಷಯ ಅರ್ಜುನ್ ಸರ್. ಇದೆಲ್ಲದಕ್ಕೂ ಮೀರಿದ್ದು ಎಲ್ಲ ಅವಾರ್ಡ್ಗಳು, ಪೇಮೆಂಟ್ಗಳು, ಚಪ್ಪಾಳೆಗಳಿಗೂ ಮೀರಿದಂತಹ ಒಂದು ವಿಷಯ ಇದು. ನಿಮ್ಮ ಒಳ್ಳೆ ಮನ್ಸಿದೆಲ್ಲ ರತ್ನಮ್ಮ ಮಂಜಮ್ಮ, ಎಲ್ಲ ಒಳ್ಳೇದಾಗತ್ತೆ. ಬನ್ನಿ, ಓಕೆನಾ? ಥ್ಯಾಂಕ್ ಯು ರತ್ನಮ್ಮ, ಥ್ಯಾಂಕ್ ಯು ಮಂಜಮ್ಮ. ಅಶ್ವಿನ್ ಹಾಗೂ ರಮ್ಯಾ ಟೀಚರ್ಗೆ ಬರ್ಲಿ ಚಪ್ಪಾಳೆ. ನಿಮ್ಮ ಹಾಡು ಜಡ್ಜಸ್ಗೆ ಹೇಗೆ ಅನ್ಸ್ತು ಅಂತ ಕೇಳೋಣ. ವಿಪಿ ಸರ್, ನಿಮ್ಮ ಹಾಡು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಅರ್ಜುನ್ ಸರ್, ಐ ಲವ್ ಯು ಅನ್ನೋ ಹಾಡನ್ನ ಅರ್ಜುನ್ ಸರೇ ಹೇಳ್ಬೇಕು. ಈಸ್ ಅ ಗಾಡ್ ಆಫ್ ಲವ್. ಐ ಲವ್ ಯು. ಥ್ಯಾಂಕ್ ಯು ಜಾನಕಿ, ಥ್ಯಾಂಕ್ ಯು. ಮೀಟು ಇದನ್ನ ಮಾತ್ರ ಇಟ್ಕೊಳ್ಳಿ, ಇಷ್ಟನ್ನ ಮಾತ್ರ ಎಡಿಟ್ ಮಾಡ್ಕೊಳ್ಳಿ. ಐ ಲವ್ ಯು ಅನ್ನೋ ಈ ಹಾಡನ್ನ, ಈ ಹಾಡು ಬಗ್ಗೆ ನಾನು ಎಷ್ಟು ಹೇಳಕ್ ಇಷ್ಟ ಪಡ್ತಾ ಇದ್ದೀನೋ ಅದಷ್ಟೇ ಅಣ್ಣ ಹೇಳಿದ್ರೆ ಕೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಈ ಹಾಡು ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ಹೇಳ್ಬೇಕು. ಜಡ್ಜಸ್ ಮಾತನ್ನ ಕೂಡ ಮರೆಸುವ ಲೆವೆಲ್ಗೆ ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಯಾವ ಲೆವೆಲ್ ಪರ್ಫಾರ್ಮೆನ್ಸ್ ಇರ್ಬೋದು. ವೆರಿ ಗುಡ್. ಗಂಧ ಬಟ್ ನಿಜವಾಗ್ಲೂ ಹೇಳ, ನೀನ್ ಇವತ್ತು ಆಕ್ಚುಲಿ ಆ ಗೆಟಪ್ ಅಲ್ಲೂ ಏನೋ ಗೊತ್ತಿಲ್ಲ, ಸ್ವಲ್ಪ ಅಣ್ಣ ತರನೇ ಕಾಣ್ತಾ ಇದೆಯಾ, ಮೀಸೆ ಗೀಸೆ, ಆಕ್ಟಿಂಗ್ ಬಟ್ ಸ್ಟೇಜ್ ಅಲ್ಲಿ ನೀ ಅಣ್ಣ ಅವರು, ನೀವು ಮಂಜುಳಾ ಅವರು ಒಂದು ಡ್ಯುಯೆಟ್ ಸಾಂಗ್ ಹಾಡ್ಬೇಕಾರೆ ಅಲ್ಲೊಂದು ಕೆಮಿಸ್ಟ್ರಿ ಇರ್ಬೇಕಾಗಿದೆ. ನೋಡಿ ನಕ್ಕೊಂಡು ಎಲ್ಲ ಹಾಡ್ತಿದ್ವಿ. ಇಟ್ಸ್ ಡಿಫ್ರೆಂಟ್. ಸಿಂಪಲ್ ಅಪ್ಪ, ನೀನ್ ಆ ಕಡೆಯಿಂದ ಆಕ್ಚುಲಿ ಬರ್ಬೇಕಾಗಿತ್ತು, ಈ ಕಡೆಯಿಂದ ಟೀಚರ್ ಬರ್ಬೇಕಾಗಿತ್ತು. ನೀವಿಬ್ರು ಒಂದಿಲ್ಲ, ಯಾಕಂದ್ರೆ ಆ ಲವ್ ನ ಒಂದು ಇದು ನಿಮ್ಗೆ ಇನ್ನ ಗೊತ್ತಿಲ್ಲ. ಡೋಂಟ್ ವರಿ, ನಾನ್ ಯಾಕೆ ಇರೋದು, ನಾನ್ ನಿಮ್ಮಿಬ್ರಿಗೆ ಹೇಳ್ಕೊಡಕ್ ತಾನೇ ಇರೋದು. ಈಗ ನಾನ್ ಮಂಜುಳಾಗಕ್ ರೆಡಿ. ಅಣ್ಣವ್ರ ಜಾಗದಲ್ಲಿ ಯಾರು ಇರ್ಬೇಕು? ಅಶ್ವಿನ್, ನೀ ಹೇಳು. ಕರೆಕ್ಟ್, ನಿಮ್ ಭಾವ. ಎಸ್, ಅರ್ಜುನ್ ಜನಿಯಾಜಿ, ದಟ್ಸ್ ಟ್ರೂ. ಜನೇಜಿ, ಸ್ವಲ್ಪ ಹೇಳ್ಕೊಳ್ಳೋಣ ಬನ್ನಿ ಅವ್ರಿಗೆ. ಈ ಕೆಮಿಸ್ಟ್ರಿ ಒಂದು ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಎಷ್ಟು ದಿನ ಆಯ್ತು ಗೊತ್ತಾ ನೀವು ಈ ಸ್ಟೇಜ್ ಮೇಲೆ ಬಂದು? ಮೇಡಮ್, ಈಗೆಲ್ಲ ಏನ್ ನಿಜವಲ್ಲೂ ಕೆಮಿಸ್ಟ್ರಿ ಬಗ್ಗೆ ಮಾತಾಡಂಗೇ ಇಲ್ಲ. ಯಾಕಂದ್ರೆ ಅದು ಹಿಸ್ಟ್ರಿ, ಕರೋನಾ. ಆಡಿಯನ್ಸ್ ತುಂಬಾ ಆಸೆ ಪಡ್ತಾ ಇದಾರೆ ನೀವು ಒಂದ್ಸಲಿ ಇಲ್ಲಿ ಬರ್ಬೇಕು ಅಂತ. ಬನ್ನಿ ಪ್ಲೀಸ್, ನಂಗೋಸ್ಕರ ಆದ್ರೂ ಬನ್ನಿ ಅಪ್ಪಿ. ನಮ್ಮ ಸ್ಯಾಂಡಲ್ವುಡ್ ನ ಎವರ್ ಗ್ರೀನ್ ಸಾಂಗ್ ಇದು. ಜನರೇಷನ್ಸ್ ಅಲ್ಲಿ ಎಷ್ಟೇ ಗ್ಯಾಪ್ ಇದ್ರು ಕೂಡ ಈ ಸಾಂಗ್ ಕೇಳ್ತಿದ್ರೆ ಒಂದು ಕ್ಷಣ ಮೈ ಜುಮ್ ಅನ್ಸುತ್ತೆ. ಅಷ್ಟೇ ಅಲ್ಲ, ಸ್ಮಶಾನದಲ್ಲಿರುವಂತ ಎಲ್ಲಾ ದೆವ್ವಗಳಿಗೆ ಇದೊಂದು ರೀತಿಯ ಆಂಥಮ್ ಗೀತೆ. ಯಾವ್ದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮೆಲ್ರಿಗೂ ಗೊತ್ತು, ಉತ್ತರನೂ ಗೊತ್ತಿರುತ್ತೆ. ಈಗ ಉತ್ತರನ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆಯ ಸ್ಮೈಲಿ ಹಾಗೂ ಸ್ಟೈಲ್ ಬೇಬಿ ನೇಹಾ. ಎಲ್ರು ನೇಹಾಗೊಂದ್ಸಲಿ ಸೊ ಬೇಸಿಕಲಿ ವಿಪಿ ಸರ್ ರೆಡ್ ಇಂದ ವೈಟ್ ಸಾರಿಗೆ ಶಿಫ್ಟ್ ಆದಂತ ಈ ಸಾಂಗ್ ಹೆಂಗನ್ಸ್ತು ನಿಮ್ಗೆ? ಫಸ್ಟ್ ಈ ಹಾಡನ್ನ ನೀಡಿದಂತ ಇಳೆಯರಾಜ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಒಂದು ಜೀನಿಯಸ್ ಕ್ಯಾನ್ ಓನ್ಲಿ ಮೇಕ್ ಅ ಸಾಂಗ್ ಲೈಕ್ ದಿಸ್. ಅಂದ್ರೆ ಅದ್ರಲ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮತ್ತು ಆ ಮ್ಯೂಸಿಕಲ್ ಇನ್ಫಾರ್ಮೇಶನ್, ಆ ಒಂದು ಬ್ಯೂಟಿ, ಅದನ್ನ ನಮ್ಮ ಮ್ಯೂಸಿಷಿಯನ್ಸ್ ಎಷ್ಟು ಸುಂದರವಾಗಿ ನೋಡಿಸಿದ್ರು. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು.
ನೇಹಾ ಅವರೇ ಬಹಳ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಸೊ ಯು ಆರ್ ಡೆಫಿನೆಟ್ಲಿ ಒಂದು ಪ್ಲೇ ಬ್ಯಾಕ್ ಸಿಂಗರ್ ಕ್ಯಾಂಡಿಡೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಈಗ ಅರ್ಜುನ್ ಜನ್ಯಾ ಬಹದ್ದೂರ್. Shit! Shit! ಓ, ಒಂದು ನಿಮಿಷ ಹಾಡಿ- ಕಾಲ್ ತೋರಿಸಿ. ಶೂಸು ಆ ಕಡೆಗೆ ಫೇಸಿಂಗ್ ಇದೆ ಅನುಶ್ರೀ ಅವರೇ. ಇವ್ರು ಯಾವಾಗ್ಲೂ ಹಿಂಗೆ ಸರ್, ಮನೇಲೂ ಹಿಂಗೆ ಮಾಡೋದು. ಅವಾಗ ಬಂದು ನನ್ನ ಈ ಥರ ಹೆದರಿಸ್ತಾರೆ. ನಂಗೆ ಭಯ ಆಗುತ್ತಾ ಇಲ್ವೋ ಹೇಳಿ? ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಿರ್ತೀನಿ, ಹಿಂದೆ ಬಂದು ಈ ಥರ ಭಯ ಪಡಿಸ್ಬಿಡ್ತಾರೆ. ನೇಹಾ ಅವರೇ ಸರ್ ಫೀಲ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ಸ್ಟೈಲ್ ಆಫ್ ಸಿಂಗಿಂಗು, ಈ ಥರದ ಒಂದು ಸಿಂಗರ್ ಈ ಥರ ಹಾಡನ್ನ ತಗೊಂಡಾಗ ಅದರಲ್ಲಿ ಒಂದು ಸ್ವಂತಿಕೆ ಇತ್ತಲ್ಲ, ಆ ಸ್ವಂತಿಕೆ ಖಂಡಿತವಲ್ಲ ಇತ್ತು. ಭಾಳ ಚೆನ್ನಾಗಿ ಹಾಡಿದ್ರಿ. ಒಂದು ಅದ್ಭುತವಾದ ಹಾಡನ್ನ ನೀವು ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ದೆವ್ವ ಅವರೇ, ಸಾರಿ ನೇಹಾ ಅವರೇ, ಸರ್ ನೋಡಮ್ಮ, ಈ ವೇದಿಕೆಯ ಒಂದು ಅವಶ್ಯಕತೆ ಏನು ಅಂದ್ರೆ ದೆವ್ವ ಕೂಡ ಶ್ರುತಿಯಲ್ಲಿ ಹಾಡಬೇಕು. ಹೌದು ಸರ್. ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ. ಬಟ್ ಐ ಫೀಲ್ ಚರಣ, ಜಸ್ಟ್ ಸಿಂಗ್ ದ ಚರಣ, ಫ್ರೇಸಸ್ ಎಲ್ಲ ಅಷ್ಟು ಅದ್ಭುತವಾಗಿದೆ. ಚೂರು ಅಲ್ಲಿ ಕರೆಕ್ಷನ್ಸ್ ಬೇಕು. ಓಕೆ, ಅದರ್ವೈಸ್ ಗುಡ್ ಜಾಬ್ ಕಿಬ್ರಾ. ಥ್ಯಾಂಕ್ ಯು ಸರ್. ಬಟ್ ನೇಹಾ, ಈ ಸಾಂಗ್ಗೆ ಒಂದು ಪರ್ಫಾರ್ಮೆನ್ಸ್ ಅಂತ ಕೊಡೋದಾದ್ರೆ ಯಾವ ತರ ಮಾಡ್ಬೋದು? ಇಡೀ ಸಾಂಗಲ್ಲಿ ಬರೀ ವಾಕಿಂಗ್ ಇದೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಬಟ್ ದಟ್ಸ್ ಆಲ್ಸೋ ಅ ಪರ್ಫಾರ್ಮೆನ್ಸ್. ನೋಡಾ, ಇದಕ್ಕೊಂದು ವಾಕಿಂಗ್ಗೆ ಒಂದು ಸ್ಟೈಲ್ ಇದೆ. ಓಕೆನಾ? ನೀನ್ ನೋಡ್ತೀಯಾ? ಈಗ ನೋಡು, ಉಮಾಶ್ರೀ ಮೇಡಮ್ ಮಾಡಿದ್ರಲ್ಲ, ಇದು ಕಾಲ್ಡ್ ಕೊರಿಯೋಗ್ರಫಿ. ಈಗ ನೀನ್ ಅದ್ ಮಾಡ್ತೀಯ. ಬಟ್ ನನಗೆ ಗೊತ್ತು, ನೀನು ಒಬ್ಳೇ ಆ ಕಾಸ್ಟ್ಯೂಮ್ ಅಲ್ಲಿ ಆ ಸ್ಟೆಪ್ಸ್ ನ ಮಾಡಕ್ಕಾಗಲ್ಲ. ಆ 3 ಪ್ರತಿಭೆಗಳು ಬರ್ತಾರೆ. ಬನ್ರೋ, ಅವ್ರು 3 ಜನ ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ರು ಆ ದೆವ್ವನ ನೋಡಿ ಅದೇ ತರ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು ನೀವು. ರೆಡಿ? ಡೈರೆಕ್ಟ್ರೇ, ಆಕ್ಷನ್ ಇಲ್ಲಿ ಡೈರೆಕ್ಟ್ರೇ, ಇದು ಬೇರೆ ಪಿಕ್ಚರು. ಯಾರು ಏನೇ ಆಗ್ಲಿ ಫಿನಾಲೆವರೆಗೂ ಈ 3 ಇರ್ಬೇಕು ಗುರುಗಳೇ. ದೇ ಆರ್ ದ ಪರ್ಮನೆಂಟ್ ಪೋಷಕ ನಟರು ಆಫ್ ಸರಿಗಮಪ ಸೀಸನ್ 17. ಗುಡ್ ಜಾಬ್ ಗೈಸ್, ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಈಗ ಜೂರಿ, ನೇಹಾ ಅವರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90.3. ಥ್ಯಾಂಕ್ ಯು. ಸರಿಗ